श्रीगुरुभ्यो नमः। हरि ओम। व्यासाय भवनाशाय श्रीचाय गुणराशये हृद्याय शुद्धविद्याय मध्वाय च नमो नमः। भवति तनुभावाद्यडमो कोऽपि वाग्मी जडमतिरभिजन्तुर्जायते प्राज्ञमूढिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्या विरक्त्यादि सद्गुणो घाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಮನೆಗೆ ಬೇಡುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಜಗನ್ನಾಥದಾಸರ ಹರಿಕಥಾಮೃತಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ ಭಗವಂತನ ವಿಭೂತಿ ರೂಪಗಳು ಬೇರೆ ಬೇರೆ ಪದಾರ್ಥಗಳಲ್ಲಿ ಎಷ್ಟೆಷ್ಟು ಸಂಖ್ಯೆಗಳಿಲ್ಲಿದೆ, ಅದೇ ರೀತಿಯಾಗಿ ಭಗವಂತ ಎಷ್ಟು ರೂಪಗಳಲ್ಲಿ ಎಲ್ಲೆಲ್ಲಿ ಇದ್ದಾನೆ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ಹೇಳುತ್ತಾ ಇದ್ದಾರೆ. ಬೇರೆ ಬೇರೆ ಜಲ, ತುಳಸಿ, ಪುಷ್ಪ, ದೀಪ, ಗಂಧ ಇತ್ಯಾದಿ ಬೇರೆ ಬೇರೆ ವಸ್ತುಗಳಲ್ಲಿ ಭಗವದ್ ರೂಪಗಳು ಎಷ್ಟು ಇದೆ ಎಂಬುದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ನಮ್ಮ ವಿಶೇಷವಾಗಿರತಕ್ಕಂತಹ ಹೃದಯದ ಅಷ್ಟದಳ ಪದ್ಮದಲ್ಲಿ ಭಗವಂತನ ಸನ್ನಿಧಾನ ಎಂಬುದು ಇರುವಂತಹದ್ದು. ಆ ಅಷ್ಟದಳ ಪದ್ಮದಲ್ಲಿ ಎಷ್ಟು ರೂಪಗಳಲ್ಲಿ ಭಗವಂತ ನೆಲೆಸಿದ್ದಾನೆ ಎಂಬುದನ್ನು ಹೇಳ್ತಾರೆ. ಅಷ್ಟದಳ ಸದೃದಯ ಕಮಲಾಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿತ ಒಳಗಿರ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಸುಪುಷ್ಪಿಗೈಸುತ ಸಂತೈಪ ನಿರ್ದುಷ್ಟ ಸುಖಪೂರ್ಣ. ಭಗವಂತ ತನ್ನ ರೂಪದ ಹೃದಯದ ಅಷ್ಟದಳ ಪದ್ಮದಲ್ಲಿ ಭಗವಂತ ನೆಲೆಸಿದ್ದಾನೆ. ಆ ಅಷ್ಟದಳ ಪದ್ಮದಲ್ಲಿ ಭಗವಂತ ಯಾವ ರೂಪದಲ್ಲಿದ್ದಾನೆ ಅಂತ ಕೇಳಿದರೆ ಅದನ್ನು ಹೇಳ್ತಾರೆ. ಸರ್ವೋತ್ಕೃಷ್ಟ ಮಹಿಮನು. ಭಗವಂತ ಎಲ್ಲ ಇತರ ದೇವತೆಗಳಿಗಿಂತ ಭಗವಂತನ ಮಹಿಮೆ ಅದು ಅತ್ಯಂತ ಉತ್ಕೃಷ್ಟತಮವಾಗಿರತಕ್ಕಂತಹದ್ದು. ಅಂತಹ ಸರ್ವೋತ್ಕೃಷ್ಟ ಮಹಿಮನಾಗಿರುವಂತಹ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದರೆ ಈ ಅಷ್ಟದಳ ಪದ್ಮದಲ್ಲಿ ಹೃದಯದಲ್ಲಿರತಕ್ಕಂತಹ ಹೃದಯ ಕಮಲದಲ್ಲಿ ಭಗವಂತ ನೆಲೆಸಿದ್ದಾನೆ. ಅಲ್ಲಿ ಏನು ಮಾಡ್ತಾನೆ ಅಂತ ಕೇಳಿದರೆ ಅದರ ಆ ದಳಗಳಲ್ಲಿ ಭಗವಂತ, ಆ ಸರ್ವೋತ್ಕೃಷ್ಟನಾಗಿರತಕ್ಕಂತಹ ಭಗವಂತ ಆ ದಳಗಳಲ್ಲಿ ಸಂಚಾರವನ್ನು ಮಾಡ್ತಾ 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 ಏನು ಮಾಡ್ತಾನೆ ಅಂತ ಕೇಳಿದರೆ ಸಂಚರಿತ ಒಳಗಿದ್ದು ದುಷ್ಟರಿಗೆ, ಯಾರು ದುಷ್ಟರಿದ್ದಾರೋ ದುರ್ಜನರಿದ್ದಾರೋ ಅಂಥವರಿಗೆ ಭಗವಂತ ಒಳ್ಳೆಯ ಅವರಿಗೆ ದುರ್ಬುದ್ಧಿ, ಭಗವಂತ ಅವರ ಕೈಯಿಂದ ಕೆಟ್ಟದ್ದಾಗಿರತಕ್ಕಂತಹ ಕರ್ಮಗಳನ್ನೇ ಮಾಡ್ತಾನೆ. ಆ ದುಷ್ಟರಿಗೆ ದುರ್ಬುದ್ಧಿಯನ್ನು ಅವರ ಕೈಯಿಂದ ಕಲಿ ಮೊದಲಾದಂತಹ ಏನು ದುಷ್ಟರಿದ್ದಾರೆ
ಅವರಿಗೆ ಭಗವಂತ ಅವರ ಕೈಯಿಂದ ದುಷ್ಟವಾಗಿರತಕ್ಕಂತಹ ಕಾರ್ಯಗಳನ್ನು ಮಾಡಿಸ್ತಾನೆ. ಇನ್ನು ದುರ್ಬುದ್ಧಿ, ದುಷ್ಟರಿಗೆ ದುರ್ಬುದ್ಧಿ, ಕೆಟ್ಟದ್ದಾಗಿರತಕ್ಕಂತಹ ಅವರ ಫಲದ ಅನುಸಾರವಾಗಿರತಕ್ಕಂತಹದ್ದನ್ನು ಭಗವಂತ ಕೊಡ್ತಾನೆ. ಕರ್ಮವಿಶಿಷ್ಟರಿಗೆ ಯಾರು ಸಜ್ಜನರಿದ್ದಾರೆ, ಏನು ಕರ್ಮವಿಶಿಷ್ಟರು ಅಂತ ಕೇಳಿದರೆ ಎರಡು ಕರ್ಮಗಳನ್ನು, ಅಂದರೆ ಕರ್ಮಗಳನ್ನು ಆಚರಣೆ ಮಾಡುವವರು, ಯಾವುದೇ ರೀತಿಯಾಗಿರತಕ್ಕಂತಹ ಫಲಾಪೇಕ್ಷೆ ತನಗೆ ಈ ಫಲ ಸಿಗಬೇಕು ಅಂತ ಬಿಟ್ಟುಕೊಂಡು ಯಾರು ಕರ್ಮವನ್ನು ಮಾಡ್ತಾರೆ, ಅಂದರೆ ಫಲಾಪೇಕ್ಷೆ ಇಲ್ಲದಿರತಕ್ಕಂತಹ ಕೇವಲ ಭಗವತ್ ಪೂಜಾರೂಪವಾಗಿರತಕ್ಕಂತಹ ಕರ್ಮವನ್ನು ಮಾಡತಕ್ಕಂಥವರು, ವಿಹಿತವಾಗಿರತಕ್ಕಂತಹ ಕರ್ಮ ಮಾಡುವಂಥವರು ಕೇವಲ ಇದು ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ಭಗವತಃ ಕರ್ಮಣ ಭಗವತಃ ಶ್ರೀ ಅಂತ ಹೇಳಿಕೊಂಡು ಆ ಭಗವಂತನ ಪೂಜಾತ್ಮಕವಾಗಿರತಕ್ಕಂತಹ ಪೂಜಾರೂಪವಾಗಿರತಕ್ಕಂತಹ ಏನು ಆ ಕೆಲಸವನ್ನು ಆ ಕರ್ಮವನ್ನು ಮಾಡ್ತಾರೆ. ಅಂಥವರಿಗೆ ಭಗವಂತ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡುವಂತಹ ಏನು ಕರ್ಮವನ್ನು ಮಾಡುವಂತಹ ಸಜ್ಜನರು ಅವರಿಗೆ ಒಳ್ಳೆಯ ರೀತಿಯಾಗಿರತಕ್ಕಂತಹ ಫಲವನ್ನು, ಅವರಿಗೆ ಕೆಟ್ಟದ್ದನ್ನು ಮಾಡೋದಿಲ್ಲ. ಸುಜ್ಞಾನ, ಅವರಿಗೆ ಒಳ್ಳೆಯ ಜ್ಞಾನವನ್ನು, ಶ್ರೇಷ್ಠವಾಗಿರತಕ್ಕಂತಹ ಜ್ಞಾನ, ಅಂದರೆ ಭಗವತ್ ಪರವಾಗಿರತಕ್ಕಂತಹ ಭಗವಂತನ ಸರ್ವೋತ್ತಮತ್ವ ಜ್ಞಾನವನ್ನು ಅವರ ಕೈಯಿಂದ ಮಾಡಿಸ್ತಾನೆ. ಅವರಿಗೆ ಅಂತಹ ಜ್ಞಾನವನ್ನು ನೀಡುತ್ತಾನೆ. ಅದನ್ನು ನೀಡಿ ಅದಾದ ಮೇಲೆ ಆ ವಿಶಿಷ್ಟವಾಗಿರತಕ್ಕಂತಹ ಸಜ್ಜನರು ಕರ್ಮವನ್ನು ಮಾಡತಕ್ಕಂಥವರು ತಾನಾಗಿ ಏನು ಮಾಡ್ತಾನೆ, ತಾನು ಸ್ವತಂತ್ರನಾಗಿ ಇತರ ಆಶ್ರಯಗಳ ಅಪೇಕ್ಷೆಯನ್ನು ಪಡೆದುಕೊಳ್ಳದೆ ಭಗವಂತ ಆ ಹೃದಯದ ಕಮಲದಲ್ಲಿ, ಹೃದಯದ ಅಷ್ಟದಳ ಪದ್ಮದಲ್ಲಿ ಭಗವಂತ ಸಂಚಾರವನ್ನು ಮಾಡ್ತಾನೆ. ಪುಷ್ಟಿಗೈಸುತ್ತ ಸಂತೈಪ ಅವರಿಗೆ ಒಳ್ಳೆಯ ಜ್ಞಾನವನ್ನು ನೀಡುತ್ತಾನೆ. ಅಂತಹ ಭಗವಂತ ಅವನೆಂಥವನು ಅಂತ ಕೇಳಿದರೆ ನಿರ್ದುಷ್ಟ, ಅವರಲ್ಲಿ ದೋಷ ಯಾವುದೇ ರೀತಿಯಾಗಿ ದೋಷದ ಕಿಂಚಿತ್ತೂ ಕೂಡ ಅದರ ಸಂಪರ್ಕ, ನಿರ್ದುಷ್ಟನಾಗಿರತಕ್ಕಂಥವನು. ಅಷ್ಟು ಮಾತ್ರವಲ್ಲದೆ ಸುಖಪೂರ್ಣ, ಆ ಭಗವಂತ ಪೂರ್ಣನಾಗಿರತಕ್ಕಂತಹ ಜ್ಞಾನಾನಂದ ಸುಖ ಇದೆಲ್ಲವೂ ಕೂಡ ಅವರಲ್ಲಿ ಪೂರ್ಣವಾಗಿರುವಂತಹದ್ದು. ಇಂತಹ ಭಗವಂತ ತಾನು ಆ ಏನು ಆ ಹೃದಯದ ಅಷ್ಟದಳ ಪದ್ಮದಲ್ಲಿ ತಾನು ಸಂಚಾರವನ್ನು ಮಾಡ್ತಾ ತಾನು ಅನುಗ್ರಹಾದಿಗಳನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತ ಇರ್ತಾನೆ. ಅಂತಹ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ಅಂತಹ ಹೃದಯದ ದಳದ ಅಷ್ಟದಳ ಪದ್ಮದಲ್ಲಿ ತಾನು ನೆಲೆಸಿಕೊಂಡು ಅವರವರ ಯೋಗ್ಯತಾನುಸಾರವಾಗಿರತಕ್ಕಂತಹ ಕರ್ಮವನ್ನು, ಅದಕ್ಕೆ ಬೇಕಾಗಿರತಕ್ಕಂತಹ ಫಲವನ್ನು ಭಗವಂತ ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ತಾನು ಅವರಲ್ಲಿ ವ್ಯಾಪಾರವನ್ನು, ಏನು ಅವರವರ ಯೋಗ್ಯತಾನುಸಾರವಾಗಿರತಕ್ಕಂತಹ ವ್ಯಾಪಾರವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಹೇಳ್ತಾರೆ, ವಿತ್ತ ದೇಹಾಗಾರ ದಾರಾಪತ್ಯ ಮಿತ್ರಾದಿಗಳೊಳಗೆ ಗುಣಚಿತ್ತ ಬುದ್ಧ್ಯಾದಿ ಇಂದ್ರಿಯಗಳು ಜ್ಞಾನ ಕರ್ಮದೊಳು ತತ್ತದಾಹ್ವಯನಾಗಿ ಕರೆಸುತ್ತ ಸತ್ಯ ಸಂಕಲ್ಪಾನುಸಾರದಿ ನಿತ್ಯದಲ್ಲಿ ಮಾಡಿಪನೆಂದು ಸ್ಮರಿಸುತ್ತೆವು. ಭಗವಂತ ವಿತ್ತ, ದೇಹ, ಆಗಾರ, ಧನ, ಅದೇ ರೀತಿಯಾಗಿ ದೇಹ, ಮನೆ, ಪತ್ನಿ, ಸಂತತಿ, ಅಪತ್ಯ, ಮಿತ್ರ ಎಲ್ಲರೂ ಕೂಡ ಭಗವಂತ ಅಲ್ಲಿದ್ದುಕೊಂಡು
ಆ ಗುಣ ಚಿತ್ತ ಬುದ್ಧಿ ಪಿತ್ರಾದಿಗಳೊಳಗೆ ಗುಣ ಚಿತ್ತ ಬುದ್ಧಿಯಾದಿ ಗುಣದಲ್ಲಿ, ಅದೇ ರೀತಿಯಾಗಿ ಚಿತ್ತದಲ್ಲಿ, ಅದೇ ರೀತಿಯಾಗಿ ಇಂದ್ರಿಯಗಳಲ್ಲಿ, ಅದೇ ರೀತಿಯಾಗಿ ಜ್ಞಾನ ಕರ್ಮದಳು, ಆ ಜ್ಞಾನದಲ್ಲಿ ಜ್ಞಾನ, ಅದೇ ರೀತಿಯಾಗಿ ಆ ಕರ್ಮದಲ್ಲಿ ಜ್ಞಾನಪೂರ್ವಕವಾಗಿ ಮಾಡುವಂತಹ ಕರ್ಮದಲ್ಲಿ. ಯಾಕೆ ಅಂತಂದರೆ ಜ್ಞಾನ ಪೂರ್ವಕವಾಗಿರತಕ್ಕಂತಹ ಕರ್ಮವೇ ವಿಶೇಷ ಅಂತ ಹೇಳ್ತಾರೆ. ಜ್ಞಾನ ಇಲ್ಲದೆ ಮಾಡಿರತಕ್ಕಂತಹ ಕರ್ಮ ಅದು ಅದರಿಂದ ನಮಗೆ ಅನುಗ್ರಹಾದಿಗಳು ಆಗುವುದಂತಹದ್ದು ಕಷ್ಟ. ಏನೋ ಕೆಲಸವನ್ನು ಮಾಡ್ತಾನೆ ಅಷ್ಟೇ, ಅದರಲ್ಲಿ ಜ್ಞಾನಪೂರ್ವಕವಾಗಿರತಕ್ಕಂತಹ ಜ್ಞಾನರಹಿತವಾಗಿರತಕ್ಕಂತಹ ಕರ್ಮ ವಿಶೇಷ ಫಲವನ್ನು ಕೊಡ್ತದೆ. ಯಾಕೆ ಅಂತಂದರೆ ಆ ಜ್ಞಾನ ಸಹಿತವಾಗಿರತಕ್ಕಂತಹ ಜ್ಞಾನ ಕರ್ಮವನ್ನು ಮಾಡುವಂತಹದ್ದು ಹೇಗೆ ಮಾಡಬೇಕು ಅಂತ ಕೇಳಿದರೆ, ಕರ್ಮ ಜ್ಞಾನಪೂರ್ವಕವಾಗಿರತಕ್ಕಂತಹ ಕರ್ಮನೇ ವಿಶೇಷ. ಜ್ಞಾನ ಇಲ್ಲದೆ ಮಾಡುವಂತಹ ಕರ್ಮದಿಂದಾಗಿ ಅದರಿಂದ ಅನುಗ್ರಹಾದಿಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ಕಾಟಾಚಾರಕ್ಕೆ ಕರ್ಮವನ್ನು ಮಾಡಿದರೆ ಅದರಿಂದ ಯಾವತ್ತೂ ಕೂಡ ನಮಗೆ ಅನುಗ್ರಹಾದಿಗಳು ಆಗೋದೇ ಇಲ್ಲ. ಕೇವಲ ಏನೋ ಒಂದು ಕೆಲಸವನ್ನು ಕರ್ಮವನ್ನು ಮಾಡಿದ ಅಂತಾದರೆ ಆ ಕರ್ಮಕ್ಕೆ ಪೂರ್ಣವಾಗಿರತಕ್ಕಂತಹ ಫಲ ಸಿಗೋದಿಲ್ಲ. ಮತ್ತೆ ಜ್ಞಾನ ಸಹಿತವಾಗಿರತಕ್ಕಂತಹ ಕರ್ಮ, ಜ್ಞಾನ ವಿಶಿಷ್ಟವಾಗಿರತಕ್ಕಂತಹ ಕರ್ಮವೇ ಯಾವತ್ತೂ ಕೂಡ ಅದು ಅನುಗ್ರಹಕ್ಕೆ ಕಾರಣವಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಜ್ಞಾನ ಕರ್ಮದಲ್ಲಿ ಮತ್ತೇನು ಮಾಡ್ತಾನೆ, ತತ್ತದ ಆಹ್ವಯನಾಗಿ ಅದರಲ್ಲಿ ತತ್ತನ್ನಾಮಕನಾಗಿರ್ತಾನೆ. ನೀವು ಯಾವುದೇ ಒಂದು ವಿಚಾರಗಳನ್ನು ಅಥವಾ ಕರ್ಮವನ್ನು ಇಟ್ಟುಕೊಂಡರೂ ಕೂಡ ಎಲ್ಲದರಲ್ಲಿಯೂ ಕೂಡ ಭಗವಂತ ತತ್ತನ್ನಾಮಕನಾಗಿರ್ತಾನೆ. ತತ್ತನ್ನಾಮಕನಾಗಿ, ತತ್ತದ್ ಗುಣವಿಶಿಷ್ಟನಾಗಿ, ತತ್ತದ್ ರೂಪವಿಶಿಷ್ಟನಾಗಿ ಎಲ್ಲದರಲ್ಲಿಯೂ ಕೂಡ ಅವನಿರ್ತಾನೆ. ಇಲ್ಲ ಅಂತಾದರೆ ಆ ಕರ್ಮಾದಿಗಳಾಗಲಿ ಅದರಲ್ಲಿ ಭಗವಂತನ ಪ್ರವೇಶ ಅಥವಾ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಅಂಶ ಇಲ್ಲ ಅಂತಾದರೆ ಅದು ಯಾವತ್ತೂ ಕೂಡ ಅದು ಪೂರ್ಣ ಅಂತ ಅನಿಸಿಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ತತ್ತದ ಆಹ್ವಯನಾಗಿ ಹೇಳ್ತಾರೆ, ಭಗವಂತ ಅದರಲ್ಲಿ ತತ್ತದ ವಿಶಿಷ್ಟನಾಗಿದ್ದುಕೊಂಡು ಅವನು ಅಲ್ಲಿರ್ತಾನೆ. ಕರೆಸುತ್ತ ಸತ್ಯ ಸಂಕಲ್ಪ, ಭಗವಂತ ಎಂಥವನು ಅಂತ ಕೇಳಿದರೆ ಸತ್ಯ ಸಂಕಲ್ಪ ಅಂತ ಕರೀತಾರೆ ಅವನನ್ನು. ಭಗವಂತನಿಗೇನೆ ಹೆಸರು. ನಮ್ಮ ಸಂಕಲ್ಪಾದಿಗಳು ಸತ್ಯ ಸಂಕಲ್ಪ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಯಾರು ಸತ್ಯ ಅಂತ ಹೇಳಿದ್ರೆ ಯಾರಲ್ಲಿ ನಿತ್ಯನಾಗಿರ್ತಾನೋ ನಿತ್ಯನಾಗಿರ್ತಕ್ಕಂಥವನು ಸತ್ಯನಾಗ್ತಾನೆ. ತ್ರೈಕಾಲಿಕವಾಗಿಯೂ ಕೂಡ ಎಲ್ಲ ಕಾಲದಲ್ಲಿಯೂ ಕೂಡ ಇರುವಂಥವನು, ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲಿಯೂ ಕೂಡ ಯಾರಿರ್ತಾನೋ ಅವನೇ ಸತ್ಯ, ಅವನೇ ನಿತ್ಯ ಆಚರಿಸಿಕೊಳ್ಳುತ್ತಾನೆ. ಅದಕ್ಕೋಸ್ಕರವಾಗಿ ಸತ್ಯ ಸಂಕಲ್ಪನಾಗಿರತಕ್ಕಂತಹ ಭಗವಂತ ಅವನ ಅನುಸಾರದಿ, ಅವನ ಅನುಸಾರಕ್ಕೆ, ಅವನ ಗುಣ, ಅವನ ಮನಸ್ಸಿನ, ಅವನ ಚಿತ್ತಕ್ಕನುಸಾರವಾಗಿ ಏನು ಮಾಡ್ತಾನೆ, ನಿತ್ಯದಲ್ಲಿ ತಾನು ಮಾಡಿಸ್ತಾನೆ. ಜೀವನಲ್ಲಿ ನಾವು ಏನೆಲ್ಲ ಕರ್ಮಾದಿಗಳನ್ನು ಬೆಳಗ್ಗಿನಿಂದ ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತೋ ಭೋಜನಂ ಅಂತ ಹೇಳಿಕೊಂಡು ನಾವು ಪ್ರಾತಃಸ್ತೋತ್ರದಲ್ಲಿ ನಿತ್ಯದಲ್ಲಿಯೂ ಕೂಡ ಏನು ಬೆಳಿಗ್ಗೆ ಎದ್ದು ನಾವು ಪ್ರಾತಃಸ್ತೋತ್ರವನ್ನು ಹೇಳ್ತೇವೆ. ಆ ಪ್ರಾತಃಸ್ತೋತ್ರದಲ್ಲಿ ಆ ಭಗವಂತನನ್ನು ನಾವು ಚಿಂತನೆ ಮಾಡ್ತೇವಲ್ವ. ಸತ್ಯ ಸಂಕಲ್ಪ ಅಂತಹ ಭಗವಂತ ಜೀವನಲ್ಲಿ ತಾನು ಕರ್ಮವನ್ನು ಮಾಡಿಸ್ತಾನೆ. ಯಾಕೆ ಅಂತಂದರೆ ಅವನು ಜೀವನು ಇದ್ದುಕೊಂಡು ಅಥವಾ ಆ ಒಳಗೆ ಚೇತನನಾಗಿರತಕ್ಕಂತಹ ಭಗವಂತ ಇದ್ದುಕೊಂಡು ಕರ್ಮವನ್ನು ಮಾಡಿಸಿದರೆ ಮಾತ್ರ ಜೀವನಿಗೆ ಅಲ್ಲಿ ಕ್ರಿಯಾದಿಗಳು ಇರಲಿಕ್ಕೆ ಸಾಧ್ಯ. ಈ ಹೇಗೆ ಅಂತ ಕೇಳಿದ್ರೆ ದೃಷ್ಟಾಂತ ಯಾವುದು ಅಂತ ಕೇಳಿದರೆ ಈ ತೊಗಲು ಬೊಂಬೆ ಅದು ಹೇಗೆ ಅಂತ ಕೇಳಿದರೆ ಅದರಲ್ಲಿ ಚೇತನ, ಅದು ಚೇತನ ಅಲ್ಲ. ಯಾಕೆ?
ಅದರಲ್ಲಿ ಯಾವತ್ತೂ ಕೂಡ ಕ್ರಿಯಾದಿಗಳು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ನಿಷ್ಕ್ರಿಯ. ಅದರಲ್ಲಿ ಆ ಒಳಗಡೆ ಒಬ್ಬ ಜೀವ ಪ್ರವೇಶವನ್ನ ಮಾಡಿ ಅವನು ಆ ಕ್ರಿಯಾದಿಗಳನ್ನ ಒಳಗಡೆ ಏನೆಲ್ಲ ಆ ಚೇಷ್ಟಾದಿಗಳನ್ನ ಮಾಡ್ತಾನೆ. ಆ ಒಳಗಡೆ ಇದ್ದುಕೊಂಡು ಆ ಕ್ರಿಯಾದಿಗಳನ್ನ ಮಾಡುವವನು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಆದ್ದರಿಂದ ಹೇಳ್ತಾರೆ, ಸತ್ಯ ಸಂಕಲ್ಪಾನುಸಾರದ ನಿತ್ಯದಲ್ಲಿ ತಾ ಮಾಡಿಸುತ್ತ ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ತಾನು ಇದ್ದು ಅವರಲ್ಲಿ ಆಯಾಯ ಕರ್ಮವನ್ನ ಅವರವರ ಯೋಗ್ಯತಾನುಸಾರವಾಗಿ ಕೆಲಸವನ್ನ ಮಾಡಿಸ್ತಾನೆ. ಮಾಡಿಸುತ್ತ. ಯಾಕೆ ಅಂತಂದ್ರೆ ಮಾಡುವವನು ಅವನೇ. ಜೀವನಲ್ಲಿ ಕರ್ತೃತ್ವ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಜೀವನ ಹೇಗೆ ತಾನೇ ಕರ್ತರಾಗ್ಲಿಕ್ಕೆ ಸಾಧ್ಯ? ಜೀವನಲ್ಲಿ ನಾವು ಬೊಬ್ಬೆ ಹೊಡಿತೇವಷ್ಟೇ, ಎಲ್ಲವನ್ನೂ ನಾನೇ ಮಾಡಿದೆ ಅಂತ. ಆ ಜೀವ ಪೂರ್ಣವಾಗಿ ಅಸ್ವತಂತ್ರ. ಜೀವನಲ್ಲಿ ನಾವು ಸ್ವತಂತ್ರವಾಗಿ ಕರ್ತೃಗಳಾಗಿದ್ರೆ ನಮ್ಮ ನಾಲಿಗೆಯನ್ನ ನಾವೇ ಕಚ್ಚಿಕೊಡ್ತೇವಲ್ವ. ಕೆಲವು ಸಂದರ್ಭದಲ್ಲಿ ನಮ್ಮ ನಾಲಿಗೆ ನಮಗೇನೆ ಅದು ಏನಾಗ್ತದೆ, ಆ ಹಲ್ಲಿಗೆ ಸಿಕ್ಕಿ ಅದಕ್ಕೆ ನಾವು ನೋವನ್ನು ಮಾಡಿಕೊಳ್ತೇವೆ. ಒಂದು ವೇಳೆ ನಾವೇ ಸುಖ ದುಃಖಾದಿಗಳ ನಿಯಂತ್ರಗಳು ಅಂತಾಗಿದ್ರೆ, ಸುಖ ದುಃಖಾದಿಗಳು ನಮ್ಮ ಕಂಟ್ರೋಲಲ್ಲಿ ಉಂಟು ಅಂತಾಗಿದ್ರೆ, ಸುಖವನ್ನೋ ದುಃಖವನ್ನೋ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವವನು ನಾನೇ. ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಿ ನಾನೇ ಅದರ ಮೇಲೆ ಏನು ನನ್ನ ಆಧಿಪತ್ಯವನ್ನು ಸಾಧಿಸ್ತೇನೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಅದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಆ ಜೀವ ಅವನು ಯಾವತ್ತೂ ಕೂಡ ಸ್ವತಂತ್ರನಾಗಿ ಕರ್ತೃವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಜೀವ ಏನಾದರೂ ಕೂಡ ಕೆಲಸವನ್ನ ಮಾಡ್ತಾನೆ ಅಂತ ಆದ್ರೆ ಭಗವಂತನ ಪ್ರೇರಣೆ ಇಲ್ಲದೆ, ಭಗವಂತನ ಒಂದು ಒಳಗಿನ ಶಕ್ತಿ ಇಲ್ಲ ಅಂತ ಆದ್ರೆ ಅದು ಯಾವತ್ತೂ ಕೂಡ ಏನು ಕೆಲಸಗಳು ಕೂಡ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಭಗವಂತ ಆ ಎಲ್ಲ ಜೀವರಾಶಿಗಳಲ್ಲಿ ಪ್ರವೇಶವನ್ನ ಮಾಡಿ ತಾನು ಕರ್ಮವನ್ನ ಮಾಡಿಸ್ತಾನೆ. ಮಾಡಿಸುತ್ತ ಆ ಕರ್ಮವನ್ನ ಅದಕ್ಕೆ ಸರಿಯಾಗಿರತಕ್ಕಂತಹ ಏನು ಆ ಕರ್ಮವನ್ನ ಅವರ ಕೈಯಿಂದ ಮಾಡಿಸ್ತಾನೆ ಭಗವಂತ. ಮತ್ತೆ ಇದನ್ನ ಮಾಡಿಸ್ತಾನೆ, ಹೌದು, ಅದರ ಜ್ಞಾನ ಮುಖ್ಯ ನಮಗೆ. ಯಾಕೆ ಅಂತಂದ್ರೆ ತಾನು ಅಂತ ಹೇಳಿಕೊಂಡು ತನ್ನದು ತಾನು ಅಂತ ಎಂಬಂತಹ ಒಂದು ಭ್ರಮೆಯಿಂದಾಗಿ ಕೆಲವು ಸಂದರ್ಭದಲ್ಲಿ ಆ ಕೆಲಸವನ್ನ ಮಾಡ್ತಾನೆ. ಈ ಭ್ರಮೆ ಏನಾಗ್ತದೆ ಅಂತ ಕೇಳಿದ್ರೆ ಅವನ ನಾಶಕ್ಕೆ ಹೇತುವಾಗ್ತದೆ. ಆ ಭ್ರಮಾತ್ಮಕ ಜ್ಞಾನ, ತಾನು, ತನ್ನಿಂದ, ತನ್ನದು ಇತ್ಯಾದಿಗಳ ಜ್ಞಾನ, ಅಹಂಕಾರ ಜ್ಞಾನ, ಅದು ಯಾವುದಕ್ಕೆ ಕಾರಣವಾಗ್ತದೆ? ತನ್ನ ನಾಶಕ್ಕೆ ಹೇತುವಾಗ್ತದೆ. ತಾನೇ ಸ್ವತಃ ನಾಶವನ್ನು ಹೊಂದುತ್ತಾನೆ ಅಂತ ಹೇಳುತ್ತಾರೆ. ಅದಕ್ಕೋಸ್ಕರವಾಗಿ ತಾನು ಮಾಡಿಸುವುದು ಯಾರು? ಭಗವಂತ. ಎಲ್ಲ ಜೀವರಾಶಿಗಳಲ್ಲಿ ತಾನಿದ್ದುಕೊಂಡು ಆಯಾಯ ಜೀವ ಅನುಸಾರವಾಗಿ ಅದರ ಕರ್ಮಕ್ಕನುಸಾರವಾಗಿ ಭಗವಂತ ಮಾಡಿಸ್ತಾನೆ ಅಂತ ಎಂಬಂತಹ ವಿಷಯವನ್ನು ಹೇಳುತ್ತಾರೆ. ಹೀಗೆ ಇದನ್ನ ಸ್ಮರಣೆ ಮಾಡಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಈ ಜ್ಞಾನ ನಮಗೆ ಅತೀ ಅವಶ್ಯಕವಾಗಿರತಕ್ಕಂತಹದ್ದು. ಭಗವಂತ ಇಲ್ಲದೆ ಯಾವತ್ತೂ ಕೂಡ ಯಾವ ರೀತಿಯಾಗಿರತಕ್ಕಂತಹ ಕರ್ಮ ಕೆಲಸ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಅವನು ಆ ಕರ್ಮಾದಿಗಳನ್ನ ನಿಯಾಮಕನಾಗಿ ಮಾಡಿಸ್ತಾನೆ ಎಂಬಂತಹ ಜ್ಞಾನ ಅತೀ ಅವಶ್ಯಕ ಎಂಬುದಾಗಿ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಸ್ಮರಣೆ ಮಾಡಿಕೊಂಡು ತಾನು ಜೀವನವನ್ನ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಾದ್ಮೇಲೆ ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧಾದ್ವೈತ ತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲಿ ಸರ್ವತ್ರ ಮೆರೆಯದಲ್ಲಿ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿಬರ ಗೊಲಿದ ತೆರೆದಂತೆ. ಭಗವಂತ ಮೂರು ವಿಧವಾಗಿರತಕ್ಕಂಥ ಅದ್ವೈತವನ್ನು ಹೇಳ್ತಾರೆ.
ಯಾವುದು ಅದ್ವೈತ ಅಂತ ಕೇಳಿದ್ರೆ ಭಾವಾದ್ವೈತ, ಕ್ರಿಯಾದ್ವೈತ, ದ್ರವ್ಯಾದ್ವೈತ ಅಂತ 3 ವಿಧವಾಗಿರತಕ್ಕಂತಹ ಅದ್ವೈತಗಳನ್ನು ಹೇಳ್ತಾರೆ. ಏನಿದು ಭಾವಾದ್ವೈತ, ಕ್ರಿಯಾದ್ವೈತ, ಅದೇ ರೀತಿಯಾಗಿ ಭಾವ ಏನು ಅಂತ ಕೇಳಿದ್ರೆ ಭಾಗವತ ನಮಗೆ ಅದರ ವಿಷಯವನ್ನು ಹೇಳ್ತದೆ. ಯಾವುದು ಅಂತ ಕೇಳಿದ್ರೆ ಮೊದಲಿಗೆ ಭಾವಾದ್ವೈತವನ್ನು ಹೇಳ್ತಾರೆ. ನಾವು ಮೊದಲಿಗೆ ಈ 3 ಶಬ್ದಗಳ ಇದರ ಅರ್ಥವನ್ನು ನೋಡಿಕೊಳ್ಳುವ. ಏನು ಅಂತ ಕೇಳಿದ್ರೆ ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ ಅಂತ. ಏನಿದು ಭಾವಾದ್ವೈತ, ಕ್ರಿಯಾದ್ವೈತ ಅಂತ ಕೇಳಿದ್ರೆ ಇದನ್ನ ಈ 3 ವಿಧವಾಗಿರತಕ್ಕಂತಹ ಅದ್ವೈತ ಇದನ್ನ ಚಿಂತಿಸಬೇಕು. ಚಿಂತನೆ ಮಾಡುತ್ತಾ ಸರ್ವತ್ರ ಮೆರೆಯದಲೆ ನಾನೇ ಎಲ್ಲ ರೀತಿಯಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡ್ತೇನೆ, ಮಾಡಿಸ್ತೇನೆ ಅಂತ ಇದನ್ನ ಚಿಂತನೆ ಮಾಡಿಕೊಂಡು ಮತ್ತೊಂದು ಸದ್ಭಕ್ತಿಯಲ್ಲಿ ಸರ್ವತ್ರ ಮೆರೆಯದಲೆ ಎಲ್ಲ ಕಡೆಗಳಲ್ಲೂ ಕೊಡಿದರೆ ಈ ಜ್ಞಾನ ಅತೀ ಅವಶ್ಯಕ. ಮರೆಯದಲೆ ತಾವಕನು ತಾನೆಂದು ತನ್ನನ್ನು ಕಾಪಾಡುವವನು, ತನಗೆ ಮುಖ್ಯನಾಗಿರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಭಗವಂತನನ್ನ ತನ್ನವನು. ನಾನು ಯಾರವನು ಅಂತ ಕೇಳಿದ್ರೆ ನಮ್ಮ ಅಡ್ರೆಸ್ ಯಾರ್ದು ಅಂತ ಕೇಳಿದ್ರೆ ನಮಗೆ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಇದೆರಡೂ ಕೂಡ ಬೇಕು. ಯಾರು ಫ್ರಮ್, ನಾವು ಬಂದದ್ದು ಎಲ್ಲಿಂದ, ಹೋಗುವುದು ಎಲ್ಲಿಗೆ, ಇದೆರಡೂ ಕೂಡ ಬೇಕು. ಬಂದದ್ದು ಭಗವಂತನಿಂದ, ಹೋಗುವುದು ಅದಕ್ಕೂ ಕೂಡ ಅದು ಭಗವಂತನಿಗೆ. ನಮ್ಮ ಬರುವಿಕೆ ಅದೇ ರೀತಿಯಾಗಿ ಹೋಗುವಿಕೆ ಈ ಎರಡೂ ಕೂಡ ಅತ್ಯಂತ ಅವಶ್ಯಕವಾಗಿರುವಂತಹದ್ದು. ಹೀಗೆ ಇದನ್ನ ಚಿಂತನೆ ಮಾಡಿಕೊಂಡು ನಿನ್ನವನು ಭಗವಂತನ, ನಾನು ಯಾರವನು ಅಂತ ಕೇಳಿದ್ರೆ ಭಗವಂತನ ಸೇವಕ, ನಾನು ಭಗವಂತನಿಗೆ ಸಂಬಂಧಪಟ್ಟಿರುವನು ಎಂಬುದಾಗಿ ತಿಳ್ಕೊಳ್ಳಬೇಕು. ಈ ರೀತಿಯಾಗಿ ತಿಳ್ಕೊಂಡು ಮತ್ತೇನು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈ ಬಕಾವ, ಯಾರು ಭಗವಂತನನ್ನ ಸೇವಿಸ್ತಾರೆ, ಅವನ ಸೇವಾದಿಗಳನ್ನು ಮಾಡುತ್ತಾರೆ, ಅಂತಹ ಭಗವಂತನಿಗೆ ಭಕ್ತರಿಗೆ ಕೃಪಾಳುವಾಗಿರತಕ್ಕಂಥವನು ಭಗವಂತ. ಭಕ್ತಪರಾಧೀನ ಅಂತ, ಅಹಂ ಭಕ್ತಪರಾಧೀನ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ತಾನು ಯಾರನ್ನ ಅನುಸರಿಸಿಕೊಂಡಿರ್ತಾನೆ ಅಂತ ಕೇಳಿದ್ರೆ ನಾನು ಆ ಭಕ್ತರನ್ನ ತಾನು ಯಾವತ್ತೂ ಕೂಡ ಅವರ ಮಾತನ್ನ ಸುಳ್ಳಾಗ್ಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ಭಕ್ತರಿಗೆ ತಾನು ಈವ ಕಾವ, ಅವರಿಗೆ ತಾನು ಪೂರ್ಣವಾಗಿ ಒಲಿದು ಬಿಡ್ತಾನೆ. ಒಲಿದು ಮತ್ತೆ ಈವ ಅವನನ್ನ ಕಾಯ್ತಾನೆ ಭಗವಂತ. ಅಂಥವರಿಗೆ ಅವನನ್ನ ತಾನು ಒಪ್ಪಿಸಿಕೊಳ್ತಾನೆ. ಅಂಬರೀಷಾದಿಗಳು, ಅದೇ ರೀತಿಯಾಗಿ ಗಜೇಂದ್ರ, ಅದೇ ರೀತಿಯಾಗಿ ಪ್ರಹ್ಲಾದ ವರದ, ಅಂಬರೀಷ ವರದ, ಗಜೇಂದ್ರ ವರದ, ಧ್ರುವ ವರದ, ಪಾಂಚಾಲಿ ವರದ, ಇವರೆಲ್ಲರೂ ಕೂಡ ನಮಗೆ ದೃಷ್ಟಾಂತ. ಭಗವಂತ ಯಾರಿಗೆ ಭಗವಂತ ಒಲಿದ ಅಂತ ಕೇಳಿದ್ರೆ ಭಗವಂತ ಒಲಿದದ್ದು ಭಕ್ತರಿಗೆ. ಆದ್ದರಿಂದ ಅಂತಹ ಭಕ್ತರಿಗೆ ಈವ ಅವರಿಗೆ ತಾನು ಒಲಿತಾನೆ, ಒಲಿದು ಅವರನ್ನು ಕಾಯ್ತಾನೆ. ಅಂಥವರಿಗೆ ಕಾಯ್ದು ಭಗವಂತ, ಆ ಕೃಪಾಳುವಾಗಿರತಕ್ಕಂತಹ ಭಗವಂತ ಆ ಗಜೇಂದ್ರನಿಗೆ ಒಲಿದಂತಹ ರೀತಿಯಲ್ಲಿ ತನ್ನನ್ನು ಯಾರು ನಂಬುತ್ತಾರೋ ಅಂಥವರಿಗೆ ಭಗವಂತ ತಾನು ಕಾಪಾಡ್ತಾನೆ ಅಂತ. ಆದ್ದರಿಂದ ಭಕ್ತರಿಗೆ ಯಾವತ್ತೂ ಕೂಡ ಭಗವಂತ ಕೆಡುಕಾಗ್ಲಿಕ್ಕೆ ಬಿಡೋದಿಲ್ಲ. ಯಾರು ಭಕ್ತರಿದ್ದಾರೋ ಆದ್ದರಿಂದ ನಂಬಿಕೆಟ್ಟವರೆಲ್ಲವೋ ರಂಗಯ್ಯನ ಅಂತ ಇದು ಸ್ಟೇಟ್ಮೆಂಟ್. ಇದು ಏನು ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಇದು ಏನೇನೋ ಸುಮ್ಮನೆ ಏನೋ ಒಂದು ಹೇಳಿಕೆಗೋಸ್ಕರ ಇರುವಂತಹ ಸ್ಟೇಟ್ಮೆಂಟ್ ಅಲ್ಲ. ಯಾರು ಭಕ್ತರಿದ್ದಾರೋ ಅಂತಹ ಭಗವಂತನನ್ನು ನಂಬಿರತಕ್ಕಂತಹ ಯಾವ ಭಕ್ತರಿದ್ದಾನೋ ಅವನು ಯಾವತ್ತೂ ಕೂಡ ಅವನಿಗೆ ಕೆಡುಕಾಗಲಿಲ್ಲ. ಅಹಂ ಭಕ್ತಪರಾಧೀನ ಅಂತ ಹೇಳಿದಂತಹ ರೀತಿಯಲ್ಲಿ ಭಗವಂತ ಅಂಥವರನ್ನ ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಈಗ ನಾವು ಭಾವಾದ್ವೈತ, ಕ್ರಿಯಾದ್ವೈತ, ಅದೇ ರೀತಿಯಾಗಿ ಇನ್ನು ದ್ರವ್ಯಾದ್ವೈತ, ಈ 3 ವಿಧವಾಗಿರತಕ್ಕಂತಹ ವಿಚಾರವನ್ನು ನಾವು ತಿಳ್ಕೊಳ್ಳುವ.
ಏನಿದು ಅಂತ ಕೇಳಿದ್ರೆ ಭಾಗವತದ ಮಾತನ್ನು ನಾವು ಇಲ್ಲಿ ನೆನೆಸಿಕೊಳ್ಳಬೇಕು. ಏನು ಅಂತ ಕೇಳಿದ್ರೆ ಭಾಗವತದ 7ನೆಯ ಸ್ಕಂದದಲ್ಲಿ ಬರುವಂತಹ ಮಾತು, ಆ ಕಾರ್ಯ ಕಾರಣ ವಸ್ತೈಕ ದರ್ಶನಂ ಪಠತಂತುವತೆ ಅವಸ್ತುತ್ವಾದಿ ವಿಕಲ್ಪಸ್ಯ ಭಾವಾದ್ವೈತಂ ತದುಚ್ಯತೆ. ಏನು ಭಾವಾದ್ವೈತ ಅಂತ ಕೇಳಿದ್ರೆ ತಂತು ಪಟ, ಒಂದು ತಂತು ಇದೆ, ಒಂದು ಪಟ, ತಂತುವಿನಿಂದಾಗಿ ಪಟ ಆಯಿತು. ಏನು ತಂತುವಿನಿಂದ ಪಟ ಆದ್ದು ಅಂತ ಕೇಳಿದ್ರೆ ತಂತು ಭಿನ್ನವಾಗಿರತಕ್ಕಂತಹ ಪಟ ಅಂತ ಇಲ್ಲವೇ ಇಲ್ಲ. ಯಾಕೆ? ತಂತುವಿಗಿಂತ ಭಿನ್ನವಾಗಿರತಕ್ಕಂತಹ ಪಟವನ್ನು ಯಾವುದು ಅಂತ ತೋರಿಸೋದು? ತಂತುಗಳ ಸಂಯೋಗವನ್ನೇ, ತಂತುಗಳ ಆತಾನ ವಿತಾನಾತ್ಮಕವಾಗಿರತಕ್ಕಂತಹ ಆ ಜೋಡಣೆಯನ್ನೇ ನಾವು ಏನು ಅಂತ ಕರಿತೇವೆ? ನಾವು ಅದನ್ನು ಪಟ ಅಂತ ಕರೆಯುವಂತಹದ್ದು. ಇಲ್ಲಿ ಹೇಳ್ತಾರೆ, ಈ ಮನೋ ವಾಕ್ ಕಾಯ ಇದರಿಂದ ನಡೆಯುವಂತಹ ಸರ್ವಕ್ರಿಯೆ, ಮಾನಸಿಕ ಕ್ರಿಯೆ, ವಾಚಿಕ ಕ್ರಿಯೆ, ಅದೇ ರೀತಿಯಾಗಿ ಆ ಕಾಯ ದೈಹಿಕವಾಗಿರತಕ್ಕಂತಹ ಕ್ರಿಯೆ, ಮಾನಸಿಕ, ವಾಚಿಕ, ಅದೇ ರೀತಿಯಾಗಿ ಶಾರೀರಿಕವಾದಿ ಆಗತಕ್ಕಂತಹ ಕ್ರಿಯೆಗಳು. ಈ ಕ್ರಿಯೆಗಳು ಒಳಗಿನ ಬಿಂಬರೂಪನಾಗಿರತಕ್ಕಂತಹ ಭಗವಂತನಿಂದ ಇದು ಆಗುವಂತಹದ್ದು. ಅಂತಹ ಭಗವಂತ ಏನಾಗಿದ್ದಾನೆ? ಅವನು ಸ್ವತಂತ್ರನಾಗಿರತಕ್ಕಂಥವನು ಭಗವಂತ. ಅವನು ಏನು ಮಾಡ್ತಾನೆ? ಹೇಳ್ತಾರೆ, ಇದು ಕ್ರಿಯಾದ್ವೈತ. ಮೊದಲಿಗೆ ನಾವು ಭಾವಾದ್ವೈತವನ್ನು ತಿಳ್ಕೊಳ್ಬೇಕು. ಏನು? ಕಾರ್ಯಕಾರಣ ವಸ್ತೈಕ ದರ್ಶನಂ. ಹೇಳ್ತಾರೆ, ನೂಲಿನಿಂದ, ನೂಲು ಅದನ್ನ ನೇಕಾರ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ನೇಕಾರ ಅದನ್ನ ತಾನು ಒಂದು ವಿಶಿಷ್ಟವಾಗಿರತಕ್ಕಂಥ ಒಂದು ವ್ಯವಸ್ಥೆಯಿಂದಾಗಿ ತಾನು ಏನು ಮಾಡ್ತಾನೆ? ಅದನ್ನ ಬಟ್ಟೆಯನ್ನಾಗಿ ಪರಿಣಾಮ ಮಾಡ್ತಾನೆ. ಆ ಆತಾರ ವಿತಾನಾತ್ಮಕವಾಗಿರತಕ್ಕಂಥ ಜೋಡಣೆಯ ಪ್ರಕ್ರಿಯೆ ಗೊತ್ತಿರಬೇಕು. ಹೇಗೇಗೋ ಅದನ್ನ ಜೋಡಿಸಿದ್ರೆ ಅದಾಗೋದಿಲ್ಲ. ಮತ್ತೇನು ಕೇಳಿದ್ರೆ, ನೂಲು ಅದು ಬಟ್ಟೆಯಾಗಿ ಪರಿಣಾಮವಾಗ್ತದೆ. ಈ ನೂಲು ಬಟ್ಟೆಯಾಗುವಂತೆ ಅದರ ಕಾರಣ ವಸ್ತುಗಳು ಯಾವುದು ಅಂತ ಕೇಳಿದ್ರೆ ದೇಹ, ಮತ್ತೆ ಅದಕ್ಕೆ ಬೇಕಾಗಿರತಕ್ಕಂತಹ ಹತ್ತಿ, ಇದರಿಂದಾಗಿ ನೂಲಾಯಿತು. ನೂಲುಗಳನ್ನ ನೇಕಾರ ಏನು ಮಾಡ್ತಾನೆ? ಅದನ್ನ ಬಟ್ಟೆಯನ್ನಾಗಿ ಮಾಡ್ತಾನೆ. ಇದನ್ನ ಆ ದೇಹಾದಿಗಳು ಕೂಡ ಅವಶ್ಯಕ. ಅದೇ ರೀತಿಯಾಗಿ ಅದಕ್ಕಿಂತ ಬೇಕಾಗಿರತಕ್ಕಂತಹ ಕಾರ್ಯ ಕಾರಣ ಇದೆಲ್ಲವೂ ಕೂಡ ಅತೀ ಅವಶ್ಯಕ. ಇದನ್ನ ಹೇಳ್ತಾರೆ, ಕಾರಣದಿಂದ ಕಾರ್ಯ ಪೂರ್ಣ ಪ್ರತ್ಯೇಕ ಏನಲ್ಲ. ಏನು ಕಾರ್ಯ ಯಾವುದು? ಬಟ್ಟೆ. ಅದರಿಂದ ಕಾರ್ಯವಾಗಿರತಕ್ಕಂತಹ ಬಟ್ಟೆಯಿಂದ ನೂಲೇನು ಬೇರೆ ಅಲ್ಲ. ಯಾಕೆ? ನೂಲು ಇದ್ರೆ ಮಾತ್ರ ತಾನೆ ಅಲ್ಲಿ ಬಟ್ಟೆ ಆಗ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನೂಲುಗಳ ವಿಶಿಷ್ಟವಾಗಿರತಕ್ಕಂತಹ ವ್ಯವಸ್ಥೆಯನ್ನೇ ಅಲ್ಲಿ ಬಟ್ಟೆ ಅಂತ ಹೇಳ್ತಾರೆ. ಇಲ್ಲಿ ಈ ಪಂಚಭೂತಾದಿಗಳು, ದೇಹಾದಿ ಕಾರ್ಯಗಳು ಎಲ್ಲವೂ ಕೂಡ ಎಲ್ಲಿಂದ? ಅಚಿಂತ್ಯನಾಗಿರತಕ್ಕಂತಹ ಅವನ ಶಕ್ತಿ. ಅವನು ಎಲ್ಲವನ್ನೂ ಕೂಡ ಮಾಡಿಸ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಇನ್ನು ಯದ್ ಬ್ರಹ್ಮಣಿ ಪರೇ ಸಾಕ್ಷಾತ್ ಸರ್ವಕರ್ಮ ಸಮರ್ಪಣಂ ಮನೋವಾಕ್ತನುಭಿಃ ಪಾರ್ಥ ಕ್ರಿಯಾದ್ವೈತಂ ತದುಚ್ಯತೆ. ಏನು ಕ್ರಿಯಾದ್ವೈತ ಅಂತ ಕೇಳಿದ್ರೆ, ನಮ್ಮ ಮಾನಸಿಕ, ಕಾಯಿಕ, ವಾಚಿಕವಾಗಿರತಕ್ಕಂತಹ ಕ್ರಿಯೆಗಳು, ಕ್ರಿಯಾವನ್ನು ಬಿಟ್ಟು ಯಾವತ್ತೂ ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಒಂದು ಕ್ರಿಯೆ, ಒಬ್ಬ ಜೀವ ಹುಟ್ಟಿದ್ದಾನೆ ಅಂತಾದರೆ ಅವನು ನಿಷ್ಕ್ರಿಯನಾಗಿ ಇರ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಒಂದು ಕ್ರಿಯಾದಿಗಳು ಆಗ್ತಾನೆ ಇರ್ತವೆ. ಏನು ಕ್ರಿಯಾದಿಗಳು ಅಂತ ಹೇಳಿದ್ರೆ, ಒಂದ ಮಾನಸಿಕ ಕ್ರಿಯೆ, ಒಂದ ವಾಚಿಕ ಕ್ರಿಯೆ, ಒಂದ ದೈಹಿಕ, ವಾಚಿಕ, ಮಾನಸಿಕ, ಈ ಮೂರು ವಿಧವಾಗಿರತಕ್ಕಂತಹ ಕ್ರಿಯಾದಿಗಳು ಆಗ್ತಾನೆ ಇರ್ತವೆ. ಒಂದ ಮನಸ್ಸಿನಿಂದ ಯೋಚನೆ ಮಾಡ್ತಾ ಇರ್ತಾನೆ, ಒಂದ ಶಾರೀರಿಕವಾಗಿರತಕ್ಕಂತಹ ಕ್ರಿಯಾದಿಗಳನ್ನು ಮಾಡ್ತಾ ಇರ್ತಾರೆ,
ಇದೇ ಮನೋ ವಾಕ್ ಕಾಯ ಈ ಮೂರು ವಿಧವಾಗಿರತಕ್ಕಂತಹ ಕ್ರಿಯೆಗಳು ಆಗ್ತಾ ಇರ್ತವೆ. ಹೇಳ್ತಾರೆ ಮನೋ ವಾಕ್ ಕಾಯಗಳಿಂದ ನಡೆಯತಕ್ಕಂತಹ ಕ್ರಿಯೆ. ಈ ಕ್ರಿಯೆ ಏನಾಗಿದೆ ಅಂತ ಕೇಳಿದ್ರೆ ಒಳಗಿನ ಬಿಂಬರೂಪನಾಗಿರತಕ್ಕಂತಹ ಹರಿ ಒಳಗೆ ಈ ಕ್ರಿಯಾದಿಗಳನ್ನ ನಡೆಸುವವನು ಯಾರು ಅಂತ ಕೇಳಿದ್ರೆ ಒಳಗೆ ಅವನು ಭಗವಂತ ಒಳಗಿದ್ದುಕೊಂಡು ಅದಕ್ಕೆ ಬಿಂಬರೂಪನಾಗಿರತಕ್ಕಂತಹ ಅದಕ್ಕೆ ಸರಿಯಾಗಿರತಕ್ಕಂತಹ ಕ್ರಿಯಾದಿಗಳನ್ನು ಭಗವಂತ ನಡೆಸ್ತಾನೆ. ಅವರವರ ಯೋಗ್ಯತಾನುಸಾರವಾಗಿ ಅವರವರ ಗುಣ ಕರ್ಮಕ್ಕನುಸಾರವಾಗಿ ಭಗವಂತ ಅದನ್ನು ನಡೆಸ್ತಾನೆ. ಈ ಭಗವಂತ ಆ ಕರ್ಮಾದಿಗಳನ್ನು ನಡೆಸ್ತಾನಲ್ವ, ಆ ನಡೆಸ್ತಕ್ಕಂಥವನು ಅವನೇನಾಗಿದ್ದಾನೆ ಅಂತ ಕೇಳಿದ್ರೆ ಯದ್ ಬ್ರಹ್ಮಣಿ ಪರೇ ಸಾಕ್ಷಾತ್ ಕರ್ಮ. ಬ್ರಹ್ಮಣಿ ಯಾರಿಗೆ ನಾವು ಕೊನೆಗೆ ಎಲ್ಲ ಕರ್ಮಾದಿಗಳನ್ನು ಅರ್ಪಿಸುವುದು ಯಾರಿಗೆ ಕೇಳಿದ್ರೆ ಬ್ರಹ್ಮನಿಗೇನೆ. ಭಗವಂತನಿಗೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನಲ್ವ. ಪೂರ್ತಿ ಎಲ್ಲ ಕ್ರಿಯೆಗಳು ಕೊನೆಗೆ ಹೋಗಿ ಸೇರುವುದು ಎಲ್ಲಿ ಕೇಳಿದ್ರೆ ಅವನಿಗೆ. ಆದ್ದರಿಂದ ಆ ಭಗವಂತನಿಗೆ ಎಲ್ಲ ರೀತಿಯಾಗಿರತಕ್ಕಂತಹ ಏನು ಕ್ರಿಯಾದಿಗಳು ಕರ್ಮಾದಿಗಳನ್ನು ಅರ್ಪಿಸ್ತೇವೆ. ಅದನ್ನು ಅರ್ಪಿಸುವಾಗ ಏನು ಮಾಡಬೇಕು? ತನಗೆ ಈ ಲಾಭಗಳು ಏನಿದೆ ತನಗೆ ಎಲ್ಲ ಸಮರ್ಪಣೆಯನ್ನು ಮಾಡಿದಾಗ ಅದರಿಂದ ಒಂದು ರೀತಿಯಾಗಿರ್ತಕ್ಕಂತಹ ಮಾನಸಿಕವಾಗಿರತಕ್ಕಂತಹ ಸಂತೋಷ ಉಂಟು. ಇದೆಲ್ಲವೂ ಕೂಡ ಏನು ಕೇಳಿದ್ರೆ ಸಮಚಿತ್ತ. ಯಾವುದೇ ರೀತಿಯಾಗಿ ಮನಸ್ಸನ್ನ ವಿಕಾರಗೊಳಿಸದೆ ಏನು ವಿಶಿಷ್ಟವಾಗಿ ನನಗೆ ಸುಖ ಆಯಿತು ಅಂತಾದಾಗ ಅದಕ್ಕೆ ವಿಪರೀತವಾಗಿ ಅದನ್ನು ಸಂಭ್ರಮಿಸೋದು, ದುಃಖ ಆಯಿತು ಅಂತಾದಾಗ ಅದಕ್ಕೂ ಕೂಡ ವಿಪರೀತವಾಗಿ ರೆಸ್ಪಾಂಡ್ ಮಾಡೋದು, ಇದೆರಡೂ ಕೂಡ ಇರಬಾರ್ದು. ಏನಿದ್ರೂ ಕೂಡ ಎರಡನ್ನೂ ಕೂಡ ಸಮಚಿತ್ತ, ಒಳ್ಳೆಯದಾಗಲಿ ಅಥವಾ ಯಾವುದೋ ಕೆಡುಕಾಗಲಿ ಇದೆರಡೂ ಕೂಡ ಅವನ ಅಧೀನವಾಗಿ ನನ್ನ ಒಳಗಿರತಕ್ಕಂತಹ ಭಗವದ್ ಅಧೀನವಾಗಿ ನಡೀತಾ ಉಂಟು. ಭಗವದ್ ಅಧೀನವಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ ಎಂಬಂತಹ ಚಿಂತನೆ, ಇದನ್ನ ಈ ಚಿಂತನಾಪೂರ್ವಕವಾಗಿರತಕ್ಕಂತಹ ಮತ್ತೆ ಇದನ್ನ ಅವನಿಗೆ ಅರ್ಪಿಸುವಂತಹದ್ದು, ಇದನ್ನ ಈ ಚಿಂತನೆಯನ್ನ ಇಟ್ಟುಕೊಂಡು ಅದೆಲ್ಲವನ್ನೂ ಕೂಡ ಅವನಿಗೆ ಅರ್ಪಿಸುವಂತಹದ್ದು ಕೂಡ ಅತೀ ಅವಶ್ಯಕ ಅಂತ ಹೇಳ್ತಾರೆ. ಇದನ್ನ ಚಿಂತಿಸಿಕೊಂಡು ಅವನಿಗೆ ಅರ್ಪಣೆಯನ್ನ ಮಾಡ್ತಾ ಇರ್ತಾನೋ ಅಂತ ಅದೇನು ಕೇಳಿದ್ರೆ ದ್ರವ್ಯಾದ್ವೈತ. ಇದನ್ನೇ ದ್ರವ್ಯಾದ್ವೈತ ಅಂತ ಕರೀತಾರೆ. ಅದರಿಂದ ಭಾವಾದ್ವೈತ, ದ್ರವ್ಯಾದ್ವೈತ, ಇನ್ನು ಕ್ರಿಯಾದ್ವೈತ ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಆತ್ಮಜಾಯ ಸುತಾದೀನ ಅನ್ಯೇಷಾಂ ಸರ್ವದೇಹಿನ ಯತ್ ಸಾರ್ಥಕಾಮೇ ಕಾಮಯೋರೈಕ್ಯಂ ದ್ರವ್ಯಾದ್ವೈತಂ ತದುಚ್ಯತೆ. ಏನು ದ್ರವ್ಯಾದ್ವೈತ ಅಂತ ಕೇಳಿದ್ರೆ ಹೇಳ್ತಾರೆ, ತನಗೆ ತಾನು ಬಂದಿರತಕ್ಕ ಸಂದರ್ಭದಲ್ಲಿ ಪತ್ನಿ, ಪುತ್ರ, ಮಿತ್ರ, ಕಳತ್ರ, ದೇಹ ಇದೆಲ್ಲವನ್ನೂ ಕೂಡ ಅವನ ಅಧೀನಾದ ಚಿಂತನೆ ಮಾಡುವಂತಹದ್ದು. ಹೇಳ್ತಾರೆ ಆತ್ಮಜಾಯ ಸುತಾದೀನ ಅನ್ಯೇಷ. ಏನೆಲ್ಲ ತನಗೆ ಏನು ಲಭಿಸಿದೆಯೋ, ತನಗೆ ಈ ಜನ್ಮದಲ್ಲಿ ತಾನು ಏನನ್ನ ಪಡ್ಕೊಂಡಿದ್ದಾನೋ, ತಾನು ಜೀವನವನ್ನ ಮಾಡ್ತಾ ಇದ್ದಾನೆ, ದೇಹ ಸಿಕ್ಕಿದೆ, ದೇಹಕ್ಕೆ ಅದಕ್ಕೆ ಬೇಕಾಗಿರತಕ್ಕಂತಹ ಏನು ಜಾಯ ಮಡದಿ, ಅದೇ ರೀತಿಯಾಗಿ ಮಕ್ಕಳು, ಅದೇ ರೀತಿಯಾಗಿ ಪುತ್ರ, ಅದೇ ರೀತಿಯಾಗಿ ಇನ್ನು ಮಿತ್ರ, ಇದೆಲ್ಲವೂ ಕೂಡ ತನಗೆ ಈ ವ್ಯವಸ್ಥೆಯಲ್ಲಿ ಸಿಕ್ಕಿದೆ. ಇದು ಎಲ್ಲಿಂದ ಸಿಕ್ಕಿದ್ದು ಅಂತ ಕೇಳಿದ್ರೆ ಹೇಳ್ತಾರೆ ಆತ್ಮಜಾಯ ಸುತಾದೀನ ಅನ್ಯೇಷ. ಉಳಿದದ್ದೆಲ್ಲವೂ ಕೂಡ ತನಗೆ ಏನು ದ್ರವ್ಯ ಲಾಭಾದಿಗಳು ಏನೆಲ್ಲ ಉಂಟೋ ಅದೆಲ್ಲವೂ ಕೂಡ ಅವನ ಅಧೀನವಾಗಿ ಸಿಕ್ಕಿದೆ. ಅವನು ನನಗೆ ಕೊಟ್ಟದ್ದು ಎಂಬುದಾಗಿ ಚಿಂತನೆಯನ್ನ ಮಾಡಿಕೊಂಡು ತಾನು ಇರ್ತಾರೋ ಅಂಥವರಿಗೆ ಎಲ್ಲವೂ ಕೂಡ ಮತ್ತೆ ಬಂದದ್ದನ್ನು ಅವನಿಗೆ ಅರ್ಪಣೆ ಮಾಡಿ ಬದುಕುವಂತಹದ್ದು.
ಸಿಕ್ಕಿದೆ, ಸಿಕ್ಕಿದ್ದನ್ನ ಅವನಿಗೆ ಕೊಡದೆ ಏನಾಗ್ತದೆ ಅಂತ ಕೇಳಿದ್ರೆ, ಭಗವಂತ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾನೆ, ಕೊಟ್ಟದ್ದನ್ನು ಸ್ಮರಣೆ ಮಾಡದೆ ಬದುಕಿದ್ರೆ ಏನಾಗ್ತದೆ, ಕೃತಜ್ಞನ ಅಂತ ಅನಿಸಿಕೊಳ್ತಾನೆ. ನಾವು ಲೌಕಿಕವಾಗಿ ಯಾವುದೋ ಒಂದು ಸಣ್ಣ ಉಪಕಾರವನ್ನು ಪಡೆದುಕೊಂಡ್ರೆ ಯಾರಿಂದನೋ ನಾವು ಏನು ಮಾಡ್ತೇವೆ ಅಂತ ಕೇಳಿದರೆ ಅವನಿಗೆ ಕೃತಜ್ಞರಾಗಿರ್ತೇವೆ. ಯಾವುದೋ ಒಂದು ಲೌಕಿಕವಾಗಿ ಸಣ್ಣ ಸಣ್ಣ ಪುಟ್ಟ ಉಪಕಾರವನ್ನು ಮಾಡಿದವನಿಗೇನೆ ನಾವು ನಮ್ಮ ಏನು ಅವನಿಗೆ ನಾವು ಕೃತಜ್ಞರಾಗಿರ್ತೇವೆ ಅಂತ ಆದರೆ, ಭಗವಂತ ನಮಗೆ ಏನನ್ನು ಕೊಟ್ಟಿಲ್ಲ ಅಂತ. ಈ ಒಳ್ಳೆಯ ಬದುಕು, ಈ ಒಳ್ಳೆಯ ಏನು ನಮಗೆ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾನೆ, ಇದೆಲ್ಲವೂ ಕೂಡ ಅವನ ಪ್ರಸಾದ. ಅವನು ಕೊಟ್ಟಿಲ್ಲ ಅಂತ ಆದರೆ ಎಲ್ಲಿಂದ ತಾನೇ ನನಗೆ ಪಡ್ಕೊಳ್ಳಿಕ್ಕೆ ಇಲ್ಲಿಂದ ತಾನಿತ್ತು? ನಮ್ಮದಲ್ಲದನ್ನೇ ನಮಗೆ ಕೊಡಲಿಲ್ಲ ಭಗವಂತ. ನಮಗೆ ಈ ಜನ್ಮದಲ್ಲಿ ಅನುಭವಿಸುವಂತಹ ಯೋಗವನ್ನು ಏನನ್ನೋ ಕೊಟ್ಟಿದ್ದಾನೆ ಅಂತ ಆದರೆ ನಮಗೆ ಅವನ ಪ್ರಸಾದ ಅಂತ ಲೆಕ್ಕ. ಇದನ್ನು ನಾವು ಚಿಂತನೆ ಮಾಡಿಕೊಳ್ಳಬೇಕು. ಇದನ್ನು ಚಿಂತಿಸಿಕೊಂಡು ಎಲ್ಲವೂ ಕೂಡ ತನಗೆ ಸಂಬಂಧವಾದದ್ದು ಏನೆಲ್ಲ ಇದೆಯೋ, ಲಾಭಾದಿಗಳು, ಸಂಬಂಧಿಗಳು ಎಲ್ಲವೂ ಕೂಡ ಅವನ ಅಧೀನ ಎಂಬ ಚಿಂತನೆಯನ್ನು ಇಟ್ಟುಕೊಂಡು ಯಾರು ಜೀವನವನ್ನು ನಡೆಸ್ತಾನೋ ಅದೇನಾಗಿದೆ ಅಂತ ಕೇಳಿದರೆ ಇದು ದ್ರವ್ಯಾದ್ವೈತ. ಆದ್ದರಿಂದ ಭಾವಾದ್ವೈತ, ಕ್ರಿಯಾದ್ವೈತ, ಅದೇ ರೀತಿಯಾಗಿ ದ್ರವ್ಯಾದ್ವೈತ. ದ್ರವ್ಯಾದ್ವೈತ ಅಂತ ಹೇಳಿದ್ರೆ ತನಗೆ ಸಿಕ್ಕಿರತಕ್ಕಂತಹ ದ್ರವ್ಯಾದಿಗಳು, ಪತ್ನಿ, ಪುತ್ರ, ಕಾಳತ್ರ, ಜಾಯ, ಎಲ್ಲ ಮಿತ್ರಾದಿಗಳು, ಇದೆಲ್ಲವೂ ಕೂಡ ಭಗವತ್ ಪ್ರಸಾದ ಎಂಬಂತಹ ಚಿಂತನೆ. ಅದಾದ ಮೇಲೆ ಇನ್ನು ಮುಂದೆ ಏನು, ಮನೋವಾಕ್ಕಾಯ ಕರ್ಮಾದಿಗಳು, ಮನೋವಾಕ್ಕಾಯಗಳಿಂದ ಆಗುವಂತಹ ಕ್ರಿಯಾ, ಇದು ಕ್ರಿಯಾದ್ವೈತ. ಅದೇ ರೀತಿಯಾಗಿ ಇನ್ನು ದ್ರವ್ಯಾದ್ವೈತ, ಭಾವಾದ್ವೈತ. ಏನು ಕೇಳಿದ್ರೆ ಭಗವಂತನ ಅಚಿಂತ್ಯ ಶಕ್ತಿಗೆ ಮೀರಿ ಆಗುವಂತಹದ್ದು ಯಾವುದೂ ಇಲ್ಲ, ಭಾವ. ಈ ರೀತಿಯಾಗಿರ್ತಕ್ಕಂತಹ ಭಾವ. ಆದ್ದರಿಂದ ಭಾವಾದ್ವೈತ, ಕ್ರಿಯಾದ್ವೈತ, ಅದೇ ರೀತಿಯಾಗಿ ದ್ರವ್ಯಾದ್ವೈತ, ಈ ಮೂರು ವಿಧವಾಗಿರತಕ್ಕಂತಹ ಅದ್ವೈತದ ಚಿಂತನೆ ನಮಗೆ ಬೇಕು. ಇದನ್ನು ಇಟ್ಟುಕೊಂಡು ಯಾರು ಬದುಕುತ್ತಾನೋ ಅಂಥವನು ಏನಾಗ್ತಾನೆ ಅಂತ ಕೇಳಿದರೆ, ಅಂಥವನಿಗೆ ಭಗವಂತ ಉಳಿತಾನಂತೆ. ಪರಮಾತ್ಮನ ರೂಪಗಳಲ್ಲಿ ನಮಗೆ ಭೇದವನ್ನು ಕಲ್ಪನೆ ಮಾಡಲಿಕ್ಕಿಲ್ಲ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇತ್ಯಾದಿ ರೂಪಗಳು. ಅದೇ ರೀತಿಯಾಗಿ ಭಗವಂತ ಪರಮಾತ್ಮನೇ ಸತತಮೇಕರೂಪಿಣೆ, ದಶರೂಪಿಣೆ, ಶತಸಹಸ್ರರೂಪಿಣೆ, ಅವಿಕಾರಣೆ, ಸ್ಫುಟಂ ಅನಂತರೂಪಿಣೆ, ಸುಖಚಿತ್ ಸಮಸ್ತತನವೇ ನಮೋ ನಮಃ. ಭಗವಂತ ಒಂದು ರೂಪ, ಅನಂತ ರೂಪ, 10 ರೂಪ, ಎಲ್ಲ ರೂಪಗಳು ಇದೆ. ಎಲ್ಲ ರೂಪವಾಗಿರತಕ್ಕಂತಹ ಏನು, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಏನು ಉಳ್ಕೊಳ್ಳೋದು ಏನು ಕೇಳಿದ್ರೆ, ಪೂರ್ಣತೆ ಯಾವತ್ತೂ ಕೂಡ ದೀಪದಿಂದ ನಾವು ತೆಗೆದಾಗ ಅಲ್ಲಿ ದೀಪ ನಾಶ ಆಗೋದಿಲ್ಲ, ಅಥವಾ ದೀಪದಲ್ಲಿ ಶಕ್ತಿ ಕಮ್ಮಿ ಆಗೋದಿಲ್ಲ. ಮೊದಲು ಏನು ಅದರಲ್ಲಿ ಶಕ್ತಿ ಇತ್ತೋ ಆ ಶಕ್ತಿ ಯಥಾಸ್ಥಿತಿಯಾಗಿ ಹಾಗೇ ಇರ್ತದೆ. ಬೆಳಗುವಂತಹ ಸಾಮರ್ಥ್ಯ, ಸುಡುವಂತಹ ಸಾಮರ್ಥ್ಯ ಕಮ್ಮಿ ಆಯ್ತಾ ಅಂತ ಕೇಳಿದ್ರೆ ಕಮ್ಮಿ ಆಗುವುದಿಲ್ಲ, ಅದು ಹಾಗೇ ಇರ್ತದೆ. ಆದ್ದರಿಂದ ಇದನ್ನು ಚಿಂತನೆ ಮಾಡಿಕೊಂಡು ಭಗವಂತ ಎಷ್ಟು ರೂಪಗಳನ್ನು ಪಡ್ಕೊಂಡ್ರೂ ಕೂಡ ಮೂಲ ರೂಪದಲ್ಲಿ ಕಿಂಚಿತ್ತೂ ಕೂಡ ಶಕ್ತಿ ಹ್ರಾಸ ಆಗುವುದಿಲ್ಲ. ಅವನು ಏನನ್ನು ಬೇಕಾದರೂ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನು. ಭಗವಂತ ಕಣ್ಣಿನಿಂದ, ಕಿವಿಯಿಂದ, ಅದೇ ರೀತಿಯಾಗಿ ಭಗವಂತನ ಎಲ್ಲಿಂದಲೂ ಕೂಡ ಕೈ, ಕಾಲು ಇತ್ಯಾದಿಗಳು ಭಗವಂತನ ಏನನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳದ್ದು. ಸೃಷ್ಟಿ, ಸ್ಥಿತಿ ಎಲ್ಲವೂ ಕೂಡ ಭಗವಂತನ ಎಲ್ಲ ಇಂದ್ರಿಯಗಳು ಕೂಡ ಮಾಡ್ತವೆ. ಅಂತಹ ಅದ್ಭುತನಾಗಿರತಕ್ಕಂತಹ ಇಂದ್ರಿಯ ಉಳ್ಳಂತಹ ಭಗವಂತ ಹೇಳ್ತಾರೆ, ಅವನನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಅವನನ್ನು ಚಿಂತನೆ ಮಾಡಬೇಕು. ಇದನ್ನು ಚಿಂತನೆ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಹೇಳ್ತಾರೆ ಭಾಗವತ, ಭಾವಾದ್ವೈತಂ ಕ್ರಿಯಾದ್ವೈತಂ ದ್ರವ್ಯಾದ್ವೈತಂ ತಥಾತ್ಮನಃ ವರ್ತಯನ್ ಸ್ವಾನುಭೂತ್ಯೇಯ ತ್ರೀತ್ ಸ್ವಪ್ನ ಥುನುತೆ ಮುನಿ. ಇಂಥವನು ಈ ರೀತಿಯಾಗಿ ಜೀವನವನ್ನು ಮಾಡಿದವನು ಯಾವುದು, ಕ್ರಿಯಾದ್ವೈತ, ಭಾವಾದ್ವೈತ ಇತ್ಯಾದಿಗಳನ್ನು ಚಿಂತನೆ ಮಾಡಿಕೊಂಡು ಬದುಕುವಂಥವನು ಯಾರಿದ್ದಾರೆ ಅವನಿಗೆ ಎಲ್ಲವೂ ಯಾವತ್ತೂ ಕೂಡ ಅವನಿಗೆ ನಾಶ ಎಂಬುದಿಲ್ಲ. ಅವನು ಯಾವತ್ತೂ ಕೂಡ
ನಾಶವನ್ನು ಹೊಂದೋದಿಲ್ಲ. ಏನಾಗ್ತದೆ ಅಂತ ಕೇಳಿದ್ರೆ ಅವನಿಗೆ ಭಗವಂತನ ಅನುಗ್ರಹವಾಗುತ್ತದೆ. ಸೇವಿಸುವ ತಾವಗನು ತಾನೆಂದು, ಮತ್ತೆ ತಾನು ಯಾರವನು ಅಂತ ಕೇಳಿದ್ರೆ ನಮಗೆ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಕರೆಕ್ಟ್ ಗೊತ್ತಿರಬೇಕು. ಯಾಕೆ ಅಂತ ಕೇಳಿದ್ರೆ ಫ್ರಮ್ ಅಡ್ರೆಸ್ ಎಲ್ಲಿಂದ ಬಂದದ್ದು ಅಂತ ಗೊತ್ತಿರಬೇಕು, ಎಲ್ಲಿಗೆ ಹೋಗುವವರು ಅಂತ ಗೊತ್ತಿರಬೇಕು. ಬಂದದ್ದು ಎಲ್ಲಿಂದ ಕೇಳಿದ್ರೆ ಅವನ ಅನುಸಾರವಾಗಿ, ಅವನ ಸಂಕಲ್ಪಕ್ಕನುಸಾರವಾಗಿ ಬಂದಿದ್ದೇವೆ. ಮತ್ತೆ ಹೋಗುವುದು ಎಲ್ಲಿಗೆ ಕೇಳಿದ್ರೆ ಅವನನ್ನು ಸೇರ್ಲಿಕ್ಕೆ, ಅವರನ್ನು ಸೇರಬೇಕು ಎಂಬಂತ ಚಿಂತನೆ ಇರಬೇಕು. ಇದು ಎರಡನ್ನೂ ಕೂಡ ಇಟ್ಟುಕೊಂಡು ನಮಗೆ ಈ ಜೀವನವನ್ನ ಯಾರು ಸಾಗಿಸ್ತಾರೆ ಅಂಥವರಿಗೆ ಯಾವತ್ತೂ ಕೂಡ ಕೆಟ್ಟದಾಗಿ ಸಾಧ್ಯವೇ ಇಲ್ಲ. ಆದ್ದರಿಂದ ತಾನು ಬಂದಿರತಕ್ಕಂತಹ ಹೋಗುವಂತಹ ಎರಡೂ ಕೂಡ ಚಿಂತನೆಯನ್ನ ಮಾಡಿಕೊಂಡು ಯಾರು ಜೀವನವನ್ನು ಸಾಗಿಸ್ತಾನೋ ಅವನು ಯಾವತ್ತೂ ಕೂಡ ಅವನಿಗೆ ನಾಶ ಎಂಬುದಿಲ್ಲ ಅಂತ ಹೇಳ್ತಾರೆ. ಹೀಗಿದ್ದುಕೊಂಡು ಅಂತಹ ಭಕ್ತರಿಗೆ ಭಗವಂತ ತಾನು ಒಲಿತಾನೆ. ಅವರಿಗೆ ಕೃಪಾಳು ಕರಿವರಗೊಲಿದ. ಹೇಗೆ ಭಗವಂತ ಗಜೇಂದ್ರನನ್ನ ಉದ್ಧಾರ ಮಾಡಿದ್ನೋ ಅಂತಹ ಗಜೇಂದ್ರನಿಗೆ ಒಲಿದಂತಹ ನಾರದಾದಿಗಳಿಗೆ, ಅದೇ ರೀತಿಯಾಗಿ ಪಾಂಚಾಲಿಗೆ, ಅದೇ ರೀತಿಯಾಗಿ ಧ್ರುವನಿಗೆ, ಪ್ರಹ್ಲಾದನಿಗೆ, ಇದೆಲ್ಲವೂ ಕೂಡ ದೃಷ್ಟಾಂತ. ಅರ್ಜುನ ಭಗವಂತ ಅರ್ಜುನನಿಗೆ ಒಲಿದ, ಭಗವಂತ ಗಜೇಂದ್ರನಿಗೆ ಒಲಿದ, ಧ್ರುವನಿಗೆ ಒಲಿದ. ಧ್ರುವ ಸಣ್ಣ ಬಾಲಕ, ಪುಟ್ಟ ಬಾಲಕ. ಭಗವಂತ ಅವನಿಗೆ ಅವನನ್ನು ಅನುಸರಿಸಿಕೊಂಡು ಬಂದ. ಪ್ರಹ್ಲಾದನಿಗೆ ಒಲಿದ ಭಗವಂತ. ಇದೆಲ್ಲವೂ ಕೂಡ ಪ್ರಹ್ಲಾದ, ಎಲ್ಲರೂ ಅಂಬರೀಷ ಜ್ಞಾನಿ, ಅವನಿಗೂ ಕೂಡ ಭಗವಂತ ರಕ್ಷಣೆ ಮಾಡಿದ. ಆದ್ದರಿಂದ ಯಾವುದು ರಕ್ಷಣೆ ಮಾಡಿದ್ರು ಅಂತ ಕೇಳಿದ್ರೆ ಭಗವಂತನ ಜ್ಞಾನ. ನಮ್ಮನ್ನ ರಕ್ಷಣೆ ಮಾಡುವುದು ಯಾವುದು ಅಂತ ಕೇಳಿದ್ರೆ ಜ್ಞಾನ. ಜ್ಞಾನ ಸಹಿತವಾಗಿರತಕ್ಕಂತಹ ಕರ್ಮ. ಯಾವತ್ತೂ ಕೂಡ ಕರ್ಮದ ಹಿಂದೆ ಹೋದೆವು ಅಂತ ಹೇಳಿದ್ರೆ ಕರ್ಮ ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲ. ಕರ್ಮದಿಂದ ಏನಾಗ್ತದೆ ಅಂತ ಕೇಳಿದ್ರೆ ಕರ್ಮವನ್ನ ಮಾಡಿಕೊಂಡೇ ಶುದ್ಧಿ ಆಗಬಹುದಲ್ವಾ, ಕರ್ಮವೇ ಎಲ್ಲವೂ ಅಂತ ಹೇಳ್ಬೋದಲ್ವಾ. ಆ ಕರ್ಮಠರಿದ್ದಾರೆ, ಕರ್ಮವೇ ಎಲ್ಲವುದು ಅಂತ ಹೇಳ್ತಾರೆ ಅವರು. ಕರ್ಮದಿಂದಾಗಿಯೇ ನಮಗೆ ಮೋಕ್ಷಾದಿಗಳಾಗ್ತದೆ ಅಂತ ಹೇಳ್ಬೋದಲ್ವಾ. ಕರ್ಮದಿಂದಾಗಿ ಆಗುವುದೇನು ಕೇಳಿದ್ರೆ ಶುದ್ಧಿ, ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧವಾಗಿ, ಅಂತಃಕರಣದಿಂದಾಗಿ ಶುದ್ಧವಾಗಿರತಕ್ಕಂತಹ ಅಂತಃಕರಣದಿಂದಾಗಿ ಅವನೇನು ಮಾಡ್ತಾನೆ, ಭಗವಂತನನ್ನ ನೋಡುವಂತಹ, ಭಗವಂತನನ್ನ ಕಾಣುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಭಗವಂತನನ್ನ ಕಾಣಬೇಕು ಅಂತ ಪ್ರಯತ್ನ ಪಟ್ಟಾಗ ಅದರಿಂದಾಗಿ ಆ ಜ್ಞಾನ ಪೂರ್ವಕವಾಗಿರತಕ್ಕಂತಹ ಕರ್ಮ, ಜ್ಞಾನ ಸಹಿತವಾಗಿರತಕ್ಕಂತಹ ಕರ್ಮವೇ ರಕ್ಷಕ ಆಯಿತು ಹೊರತು ಕೇವಲ ಕರ್ಮ ರಕ್ಷಕ ಅಲ್ಲ. ಕರ್ಮ ಎಂಬುದು ಬೇಕು. ಹಾಗೆ ಅಂತೇಳಿ ಕರ್ಮವನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಅದು ಸಹಿತವಾಗಿ, ಜ್ಞಾನ ಸಹಿತವಾಗಿರತಕ್ಕಂತಹ ಕರ್ಮ ಅದು ತಾರಕ. ಇಲ್ಲದಿದ್ದರೆ ಕೇವಲ ಕರ್ಮ ತಾರಕ ಅಂತ ಆಗೋದಿಲ್ಲ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತ ಅಂಥವರನ್ನ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಅವನನ್ನ ಚಿಂತನೆ ಮಾಡಬೇಕು. ಅದಾದ ಮೇಲೆ ಭಗವಂತನನ್ನ ಇನ್ನು ಪೂಜಾ ಸಾಧನಾದಿಗಳು ಹೇಳಿವೆ. ಭಗವಂತನನ್ನ ಕಾಣಬೇಕಾಗಿರತಕ್ಕಂತಹ ದ್ರವ್ಯಗಳನ್ನು ಹೇಳಿದ್ರು. ಅದಾದ ಮೇಲೆ ಈಗ ಮುಂದೆ ಜಗನ್ನಾಥದಾಸರು ಪೂಜಾ ಸಾಧನ ದ್ರವ್ಯಗಳು ಬೇಕಾದಷ್ಟಿದೆ. ಆ ಪೂಜಾ ಸಾಧನಗಳನ್ನ ಹೇಳ್ತಾರೆ. ಅದರಲ್ಲಿ ಭಗವಂತನ ರೂಪ, ಅದರಲ್ಲಿರ್ತಕ್ಕಂತಹ ಭಗವಂತನ ಚಿಂತನೆ, ಇದು ನಮಗೆ ಯಾವ ರೀತಿಯಾಗಿ ಅದು ಅನುಗ್ರಹಕ್ಕೆ ಕಾರಕವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.